Good morning, my dear students. In previous class, I will solve different type of problems in electrostatic capacitance and potential chapter. Today, I will solve different problems in capacitance and electrostatic potential chapter. Next problem: 2-point charges. Next problem number 1, 2-point charges three into 10 to the power of minus 8 and -8 coulomb and -2 into 10 to the power of -8 coulomb are located 15 centimeter apart. At what point? What point on the line joining the two charges is electric potential 0 question mark. Nodi, take electric potential at infinity be 0 bracket alli electric potential at infinity nalli ಏನು 0 ತಗೊಳ್ಳಿ ಅಂತ ಅವರೇ ಹೇಳಿದ್ದಾರೆ 0. ಈ ಪ್ರಾಬ್ಲಮ್ ಜುಲೈ 2014 ನಲ್ಲಿ ಬಂದಿರತಕ್ಕಂಥ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್. ಇಲ್ಲಿ ಪ್ರಾಬ್ಲಮ್ಮು ತುಂಬ ಈಸಿಯೆಸ್ಟ್ ವೇನಲ್ಲಿದೆ. ಈ ಥರ ಪ್ರಾಬ್ಲಮ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಸಿಮಿಲರ್ಲಿ ಇಲ್ಲೂ ಅದೇ ಥರ ಸಾಲ್ವ್ ಮಾಡಬೇಕು. ಏನು ಅಂದರೆ 2-point ಚಾರ್ಜಸ್ನ ತಗೊಳ್ಳಿ. 1 ಪಾಯಿಂಟ್ ಚಾರ್ಜಸ್ ಏನಲ್ಲಿ ಎಷ್ಟಿಟ್ಟಿದ್ದೀವಿ 3 into 10 to the power of -8. ನೆಕ್ಸ್ಟು ಬಿನಲ್ಲಿ -2 into 10 to the power of -8 coulomb ಅಂತ ಅವರೇ ಹೇಳಿದ್ದಾರೆ. ಲೊಕೇಟೆಡ್ 15 centimeter ಅಪಾರ್ಟ್, ನಥಿಂಗ್ ಬಟ್ 15 centimeter ಇಲ್ಲಿಂದ ಇಲ್ಲಿಗಿರತಕ್ಕಂಥ ಒಂದು ಡಿಸ್ಟೆನ್ಸ್, ನಥಿಂಗ್ ಬಟ್ ಇದನ್ನ 0.15 centimeter ಅಂದ್ಕೊಳ್ಳೋಣ. ಈಗ ಅವ್ರ ಕ್ವಶನ್ ಏನು, at what point on line joining the two charges is electric potential is 0 ಅಂತ ಹೇಳಿದ್ದಾರೆ. ಯಾವುದೋ ಒಂದು ಪಾಯಿಂಟಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0, ಪಾಯಿಂಟ್ನ ಪಿ ಅಂತೀನಿ. ಹಂಗಿದ್ಮೇಲೆ ಈ ಪಾಯಿಂಟು ಇದರಿಂದ ಎಷ್ಟು ದೂರದಲ್ಲಿದೆ, ಇದರಿಂದ ಎಷ್ಟು ದೂರದಲ್ಲಿದೆ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಅವ್ರ ಕ್ವಶನ್ ಅಷ್ಟೇ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಅನ್ನೋನ್ ಫ್ಯಾಕ್ಟರ್ ತಗೊಳ್ಳಿ ಅಂತ ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ನಾನು ಹೇಳಿದ್ದೀನಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಅದೇ ಥರ ಇಲ್ಲಿಂದ ಇಲ್ಲಿಗಿರತಕ್ಕಂಥ ಡಿಸ್ಟೆನ್ಸ್ನ ನೋಡಿ 0.15 - x ತಗೊಂತೀನಿ. 0.15 - x ಸಾಲ್ವ್ ಮಾಡ್ತಕ್ಕಂಥ ಒಂದು ವೇ ಇದು ನೋಡಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್. ಈಗ ನೆಕ್ಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ನ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ ಯುವರ್ ರಿಸಲ್ಟ್. ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಚಾರ್ಜ್ A, that will be represented by
ವಿ ಎ ಇಸ್ ಈಕ್ವಲ್ ಟು 1 ಓವರ್ 4 pi epsilon naught ಕ್ಯೂ ಎ ಓವರ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಪಿ ಎ ಪಿ ಅಂದ್ಕೊಳ್ಳಿ ವಿ ಎ ಇಸ್ ಈಕ್ವಲ್ ಟು 9 ಇಂಟು 10 ಟು ದಿ ಪವರ್ ಆಫ್ 9 ಕ್ಯೂ ಎ ನಥಿಂಗ್ ಬಟ್ 3 into 10 to the power of minus 8. What is the distance between A and P? X. ಏನಾಗುತ್ತೆ ವಿ ಎ ಇಸ್ ಈಕ್ವಲ್ ಟು 9 ಇಂಟು 3 ಅಂದರೆ 27 ಇಂಟು 10 ಟು ದಿ ಪವರ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ವಿ ಎ ಇಸ್ ಈಕ್ವಲ್ ಟು 270 ಬೈ ಎಕ್ಸ್ ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಸಿಮಿಲರ್ ಪ್ರೊಸೀಜರ್ ಕಾನ್ಸೆಪ್ಟ್ನ ಬಿ ನಲ್ಲಿ ಮಾಡ್ತೀನಿ. ಏನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಚಾರ್ಜ್ ಬಿ ವಿ ಬಿ ಇಸ್ ಈಕ್ವಲ್ ಟು 1 ಓವರ್ 4 pi epsilon naught ಕ್ಯೂ ಬಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಪಿ ನಥಿಂಗ್ ಬಟ್ 0.15 minus x. ಸಾಲ್ವ್ ಮಾಡಿ ವಿ ಬಿ ನಥಿಂಗ್ ಬಟ್ 9 ಇಂಟು 10 ಟು ದಿ ಪವರ್ ಆಫ್ 9 ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ ಬಿ ಮೈನಸ್ ಕನ್ಸಿಡರ್ ಮಾಡಬೇಕು ನೆಗೆಟಿವ್ ಸೈನು 10 ಟು ದಿ ಪವರ್ ಆಫ್ ಮೈನಸ್ 8 ಓವರ್ 0.15 ಮೈನಸ್ ಎಕ್ಸ್ ವಿ ಬಿ ನಥಿಂಗ್ ಬಟ್ 9 ಇಂಟು 2 18 ಮೈನಸ್ 18 ನೆಗೆಟಿವ್ ಸೈನ್ ಕನ್ಸಿಡರೇಷನ್ ಇದೆ ಇಂಟು 10 ಟು ದಿ ಪವರ್ ಆಫ್ 1 ಓವರ್ 0.15 ಮೈನಸ್ ಎಕ್ಸ್ ವಿ ಬಿ ಇಸ್ ಈಕ್ವಲ್ ಟು ಮೈನಸ್ 180 ಓವರ್ 0.15 ಮೈನಸ್ ಎಕ್ಸ್. ನೋಡಿ ಇಟ್ ಈಸ್ ಕಾಲ್ಡ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ total potential at P V is equal to VA plus VB net potential V 0 ಹೇಳಿದ್ದಾರೆ ಅವರೇ 0 ಆಗುತ್ತೆ ಅಂತ 0 ತಗೊಳ್ಳಿ VA nothing but 270 over x ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಮೈನಸ್ 180 ಓವರ್ 0.15 ಮೈನಸ್ ಎಕ್ಸ್ ಏನಾಗುತ್ತೆ ಇದನ್ನ ಈ ಕಡೆ ತಗೊಂಡ್ರೆ 180 ಓವರ್ 0.15 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 270 ಡಿವೈಡೆಡ್ ಬೈ ಎಕ್ಸ್. ಸಾಲ್ವ್ ಮಾಡಿದಾಗ ಈಗ ನಮಗೆ ಕ್ಯಾಲ್ಕುಲೇಟ್ ತಂದು ಸಿಂಪ್ಲಿಫೈ ಮಾಡ್ತಾ ಬಂದರೆ ಎಕ್ಸ್ ಇಂಟು 180 ಎಕ್ಸ್ ಇಸ್ ಈಕ್ವಲ್ ಟು 270 ಇಂಟು 0.15 ಮೈನಸ್ ಎಕ್ಸ್ ಏನಾಗುತ್ತೆ 180 ಎಕ್ಸ್ 270 ಇಂಟು 0.15 40.5 ಮೈನಸ್ 270x ಮೈನಸ್ 270x ಈ ಕಡೆ ತಮ್ಮನಿ 180x ಪ್ಲಸ್ 270x ಇಸ್ ಈಕ್ವಲ್ ಟು 40.5 ಎರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 270 that will be is equal to 450x is equal to 40.5 ಇಲ್ಲಿ ಬರೀತೀನಿ ನೋಡಿ x is equal to 40.5 divided by 450 40.5 divided by 450 equal to x is equal to 0.09 meter. ನೋಡಿ ಐದರ್ ಎ ಆರ್ ಬಿ ಬಿ ಎ ಇಂದ ಪಿಗೆ 0.09 ಮೀಟರಲ್ಲಿ ಪೊಟೆನ್ಷಿಯಲ್ 0 ಆಗುತ್ತೆ. ಸಿಮಿಲರ್ಲಿ ಬಿ ಇಂದ ಪಿಗೆ 0.15 ಮೈನಸ್ 0.09 ಡಿಸ್ಟೆನ್ಸಲ್ಲಿ ಪೊಟೆನ್ಷಿಯಲ್ಲು ಈ ಆ್ಯಕ್ಸಿಸಲ್ಲಿ 0 ಆಗುತ್ತೆ ಅಂತ ಒಂದು ಕೇಸ್. ಇದು ಇನ್ಸೈಡಲ್ಲಿ. ಇದು ನೋಡಿ ಈ ಪ್ರಾಬ್ಲಮಲ್ಲಿ ಈ ಟೂ ಕೇಸಲ್ಲೂ ನಾವು ಔಟ್ಸೈಡು ಇನ್ಸೈಡಲ್ಲಿ ಲೈನ್ ಇನ್ಸೈಡಲ್ಲಿ ಔಟ್ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಇಲ್ಲಿ
ಲೈನ್ ಇನ್ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿವು. ಇದೇ ಪ್ರೊಸೀಜರ್ನ, ಇದೇ ಎಕ್ಸ್ ವ್ಯಾಲ್ಯೂನ ಔಟ್ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಬರಿತೀನಿ, ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟು ಇದೇ ಕೇಸಲ್ಲಿ ಡಯಾಗ್ರಾಮ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿ ಬರಿತೀನಿ ನೋಡಿ. ಇನ್ಸೈಡ್ ಔಟ್ಸೈಡಲ್ಲಿ ಪ್ರಾಬ್ಲಮ್ಮು ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಇದೊಂದಕ್ಕೆ ಮಾಡಿದರೆ ಮಾರ್ಕ್ಸ್ ಕೊಡಲ್ಲ, ಇನ್ನೊಂದು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಥರ ಇದರಲ್ಲೇ ಇಲ್ಲಿ ಎನಲ್ಲಿ ಇಟ್ಟಿದ್ದೀವಿ, ಬಿ ನಲ್ಲಿ ಇಟ್ಟಿದ್ದೀವಿ. ಎನಲ್ಲಿ ಎಷ್ಟಿರುತ್ತೆ? 3 × 10⁻⁻⁸ -2 × 10⁻⁻8. ಡಿಸ್ಟೆನ್ಸ್ ಸಪರೇಷನ್ ಏನಾಗುತ್ತೆ? 15 ಸೆಂಟಿಮೀಟರ್ ಅಂತ ಹೇಳ್ತಾರೆ ಅವರು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು, ಅಥವಾ 0.15 ಮೀಟರ್. ಈಗ ಟೇಕ್ ಅನದರ್ ಪಾಯಿಂಟ್ ಲೊಕೇಟೆಡ್ ಇನ್ ಔಟ್ಸೈಡ್. ಈ ಪಾಯಿಂಟಲ್ಲಿ ಪಿ ಅಂದ್ಕೊಂತೀನಿ, ಇಲ್ಲಿ ಪೊಟೆನ್ಷಿಯಲ್ 0 ಅಂದ್ಕೊಬೇಕು. ಈಗೇನಾಗುತ್ತೆ? ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಎಕ್ಸ್ ಅಂತ ತಗೊಳ್ಳಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ 0.15 ಪ್ಲಸ್ ಎಕ್ಸ್ ಅಂದ್ಕೊಳ್ಳಿ. ಈ ಎರಡೂ ಕೇಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೀವಿಯಸ್ಸಲ್ಲಿ ಇಲ್ಲಿ ತಗೊಂಡ್ಬೇಕು ಪೊಟೆನ್ಷಿಯಲ್ 0, ಈಗ ಔಟ್ಸೈಡ್ದಲ್ಲಿ ತಗೊಳ್ಳಿ. ಸೇಮ್ ಪ್ರೊಸೀಜರ್. ವಿ ಎ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಲ್ಲೋ ವಿ ಎ ಇಸ್ ಈಕ್ವಲ್ ಟು 1/4πε0 ಕ್ಯೂ ಎ ಬೈ, ನೋಡಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಚಾರ್ಜ್ ಎ ಅಂತ ನೋಡಿ. ಕ್ಯೂ ಎ ಇಲ್ಲಿಂದ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಈಗ 0.15 ಪ್ಲಸ್ ಎಕ್ಸ್. ಸಿಂಪ್ಲಿಫೈ ಮಾಡಿದ್ರೆ ವಿ ಎ ಇಸ್ ಈಕ್ವಲ್ ಟು 9 × 10⁻⁹, ಕ್ಯೂ ಎ ನಥಿಂಗ್ ಬಟ್ 3 × 10⁻⁻8 ಓವರ್ 0.15 ಪ್ಲಸ್ ಎಕ್ಸ್. ಸಿಂಪ್ಲಿಫೈ ಮಾಡಿ ವಿ ಎ ಇಸ್ ಈಕ್ವಲ್ ಟು 27 × 10⁻1 ಓವರ್ 0.15 ಪ್ಲಸ್ ಎಕ್ಸ್. ಈಗ 270 by 0.15 plus x. It is called equation number 1. Similar procedure ಆಗಲೇ ಬಿ ಎ ವಿ ಬಿ ಸೇಮ್ ಪ್ರೊಸೀಜರ್, ಬಟ್ ಡಿಸ್ಟೆನ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ವಿ ಬಿ ಏನಾಗುತ್ತೆ? 1/4πε0 ಕ್ಯೂ ಬಿ ಓವರ್ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್. ಈಗ ವಿ ಬಿ ಇಸ್ ಈಕ್ವಲ್ ಟು 9 × 10⁻⁹ ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ ಬಿ? QB nothing but -2 × 10⁻⁻8 over x. VB is equal to -18 × 10⁻1 divided by x. VB is equal to -180 divided by x. It is called equation number 2. ಈಗ net potential at P, V is equal to VA ಪ್ಲಸ್ ವಿ ಬಿ ಅಂದ್ಕೊಳ್ಳೋಣ. ವಿ 0 ಅಂತ ಹೇಳಿದ್ದಾರೆ ಕನ್ಸಿಡರೇಷನು. ವಿ ಎ 270 ಓವರ್ 0.15 ಪ್ಲಸ್ ಎಕ್ಸ್ ಮೈನಸ್, ನೋಡಿ ಪ್ಲಸ್ ಇಂಟು ಇದೊಂದು ಮೈನಸ್ ಐತೆ, ಮೈನಸ್ ಆಗುತ್ತೆ. 180 ಡಿವೈಡೆಡ್ ಬೈ ಎಕ್ಸ್. ಇದನ್ನ ಈ ಕಡೆ ಕ್ಯಾರಿ ಮಾಡಿ. 180 ಬೈ ಎಕ್ಸ್ ಇಸ್ ಈಕ್ವಲ್ ಟು 270 ಬೈ 0.15 ಪ್ಲಸ್ ಎಕ್ಸ್. ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಷ್ಟೇ ಇಲ್ಲಿ ಕ್ಯಾಲ್ಕುಲೇಷನು ಏನಾಗುತ್ತೆ? 180 × 0.15, 180 × 0.15, that will be is equal to 27 ಪ್ಲಸ್ 180 ಎಕ್ಸ್. ನೀವು ಒಂದ್ಸತಿ ಕ್ಯಾಲ್ಕುಲೇಟರ್ ತಂದು ಸಿಂಪ್ಲಿಫೈ ಮಾಡ್ತಾ ಬರಬೇಕಿದು. ಎಕ್ಸ್ ಇಂಟು 270 ಎಕ್ಸ್. ಈಗ ಏನಾಗುತ್ತೆ? 27 is equal to 270x minus 180x. ಏನಾಗುತ್ತೆ ಈಗ? 270 minus 180 equal to 90. 27 is equal to 90x. x is equal to ಏನಾಗುತ್ತೆ? 27 divided by 90. x is equal to 27 divided by 90 equal to 0.3 ಮೀಟರ್. ನೋಡಿ ಇನ್ಸೈಡ್ ಆಗಿದ್ದಾಗ 0.09 ಬಂದು ಎಕ್ಸು ಅಂದರೆ ಈ 0.09 ಇಲ್ಲಿಂದ ಮತ್ತು ಇಲ್ಲಿಂದ
0.15 ಮೈನಸ್ 0.09 0 ಆಗಿತ್ತು ಪೊಟೆನ್ಷಿಯಲ್ಲು. ಬಟ್ ಇಲ್ಲಿ ಈ ಪಾಯಿಂಟು ನೋಡಿ, ಈ ಪಾಯಿಂಟು ಈ ಡಿಸ್ಟೆನ್ಸಿಂದ 0.3ನಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ. ಈ ಪಾಯಿಂಟು ಈ ಚಾರ್ಜಿಂದ 0.15 ಪ್ಲಸ್ 0.3 ಅಂದರೆ ಇಲ್ಲಿ 0.45 ಡಿಸ್ಟೆನ್ಸಲ್ಲಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ 0.45 ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲು 0 ಆಗಿರುತ್ತೆ ಅಂತ ಈ ಪ್ರಾಬ್ಲಮ್ ಕಂಡೀಷನ್. ಇದು ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂಥದ್ದು. ಇದನ್ನ ವರ್ಕೌಟ್ ಮಾಡಿ. ನೆಕ್ಸ್ಟ್ ಡಿಫರೆಂಟ್ ಪ್ರಾಬ್ಲಮ್. ಹೋಗೋಣ. ABC ಸೇಮ್ ಅದೇ ವೇದಲ್ಲಿ two tiny sphere. Next problem. Two tiny sphere carrying charges 1.5 microcoulomb and 2 microcoulomb are located 30 centimeter apart. 30 centimeter apart. Find the potential at find the potential at a point 10 centimeter from the midpoint D. Or specify ಮಾಡಿಬಿಟ್ಟಿದ್ದಾರೆ D of the line joining the two corners ನೋಡಿ. ಒಂದ್ಸಲಿ ಪ್ರಾಬ್ಲಮ್ ನೀಟಾಗಿ ಓದ್ಕೊಳ್ಳಿ. Two tiny spheres carrying charges 1.5 microcoulomb and 2 microcoulomb are located 30 centimeter apart. Find the potential at a point 10 centimeter from midpoint of the line joining two corners ಅಂದ್ರು. ಇದಕ್ಕೆ ರೆಸ್ಪೆಕ್ಟಿವ್ ಡಯಾಗ್ರಾಮ್ ಬರ್ಕೊಬೇಕು. ಮೇನ್ ಯಾವ ರೀತಿ 2 tiny sphere ಅಂತ ನೋಡಿ. ಇದೊಂದು ಸ್ಪಿಯರು, ಇದೊಂದು ಸ್ಪಿಯರ್. ಎಷ್ಟಿಟ್ಟಿದ್ದಾರೆ ಚಾರ್ಜ್ ಇಲ್ಲಿ ಏನು ಕಣನ, ಅಲ್ಲಿ 1.5 ಮೈಕ್ರೋ ಅಂದರೆ 10 to the power of -6 ಕೂಲಮ್. ಆ ಕಡೆ 2 ಮೈಕ್ರೋಕೂಲಮ್, 2 into 10 to the power of -6 ಮೈಕ್ರೋಕೂಲಮ್. ಇದನ್ನ ಬಿ ಅಂತ ಕರಿತೀನಿ. ಇದನ್ನ ಲೈನ್ ಜಾಯಿನ್ ಮಾಡ್ತೀನಿ. ಅವ್ರು ಹೇಳಿರ್ತಕ್ಕಂಥದ್ದು 30 ಸೆಂಟಿಮೀಟರ್ ಅಂದರು. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು? 30 ಸೆಂಟಿಮೀಟರ್ ಅಪಾರ್ಟ್. ನಥಿಂಗ್ ಬಟ್ 0.30 ಮೀಟರ್. ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಬೇಕು, ಸೆಂಟಿಮೀಟರ್ ಹಾಕಿದ್ರು ಹೋಯ್ತು. ಫೈಂಡ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ 10 ಸೆಂಟಿಮೀಟರ್ ಫ್ರಮ್ ದ ಮಿಡ್ ಪಾಯಿಂಟ್ ಡಿ ಅಂದರು. ಅಂದರೆ ಇಲ್ಲಿ ಡಿ ಎಲ್ಲೋ ಮಿಡ್ ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. ಇದು ಡಿ. ದ ಲೈನ್ ಜಾಯಿನಿಂಗ್ ಟೂ ಕಾರ್ನರ್ಸ್ ಅಂದರೆ ಇಲ್ಲೆಲ್ಲೋ ಒಂದು ಪಾಯಿಂಟ್ ಇರುತ್ತೆ, ಮಿಡ್ ಪಾಯಿಂಟಿಂದ ಎಲ್ಲೋ ಒಂದು ಪಾಯಿಂಟ್ ಇರುತ್ತೆ. ಈ ಪಾಯಿಂಟು ಇದು ಮಿಡ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಕಾರ್ನರ್ ಲೈನ್ ಜಾಯಿನ್ ಮಾಡ್ತೀನಿ. ಕಾರ್ನರ್ ಅಂದ್ರೆ ಇದೆ. ಆದರೆ ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಅಂದರೆ ಅವರು ಹೇಳಿದ್ದಾರೆ 10 ಸೆಂಟಿಮೀಟರ್ ಅಂದರು. ನಥಿಂಗ್ ಬಟ್
0.1 ಮೀಟರ್. ಇದನ್ನ ಪಾಯಿಂಟ್ ಪಿ ಅಂತ ಹೇಳಿದ್ರು. ಆ ಪಾಯಿಂಟ್ ಪಿ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಯಾವ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ನೋಡಿ, ಇದರ ಒಂದು ಇನ್ಫ್ಲೂಯೆನ್ಸ್ ಇದಕ್ಕೆ ಬರುತ್ತೆ, ಇದರ ಒಂದು ಇನ್ಫ್ಲೂಯೆನ್ಸ್ ಇದಕ್ಕೆ ಬರುತ್ತೆ. ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್. ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ 10 ಸೆಂಟಿಮೀಟರ್ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನಿಂಗ್ ದ ಟೂ ಕಾರ್ನರ್ಸ್. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಕ್ವಶನ್ ಮಾರ್ಕ್. ಹಂಗಿದ್ಮೇಲೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಂದರೆ ಇಲ್ಲಿಂದ ಇಲ್ಲಿಗೆ ಬೇಕು, ಇಲ್ಲಿಂದ ಇಲ್ಲಿಗೆ ಬೇಕು ಡಿಸ್ಟೆನ್ಸ್. ಯಾಕೆಂದ್ರೆ ಇದರ ಇನ್ಫ್ಲೂಯೆನ್ಸ್ ಹಿಂಗೆ, ಇದರ ಇನ್ಫ್ಲೂಯೆನ್ಸ್ ಹಿಂಗೆ, ಇದರಿಂದ ಎಫೆಕ್ಟ್ ಎಷ್ಟಾಗುತ್ತೆ, ಇದರಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ, ಎರಡು ಆ್ಯಡ್ ಮಾಡಿ ಮುಗೀತು. ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫ್ರಮ್ ಟ್ರಯಾಂಗಲ್ ತಗೊಬೇಕು. ಫ್ರಮ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವುದು, ಎ ಪಿ ಡಿ ಒಂದಕ್ಕೆ ಮಾಡಿ ಸಾಕು. ಎ ಪಿ ಡಿ ಟ್ರಯಾಂಗಲಲ್ಲಿ ನಮಗೆ ಬೇಕಾಗಿರೋದು ಎ ಪಿ ಸ್ಕ್ವೇರು ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರು ಪ್ಲಸ್ ಪಿ ಡಿ ಸ್ಕ್ವೇರ್ ಅಂದ್ಕೊಂತೀನಿ. ಯಾಕೆಂದರೆ ಈ ಡಿಸ್ಟೆನ್ಸ್ ಬೇಕು. ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಡಿ ಸ್ಕ್ವೇರ್? ಇಲ್ಲಿ ಎ ಬಿ ಇರುತ್ತೆ, ಎ ಬಿನಲ್ಲಿ ಆಫ್ ಇರುತ್ತೆ. ಎ ಡಿ ಮಿಡ್ ಪಾಯಿಂಟ್ ಅಂತ ಹೇಳಿದರೆ ಅಂದರೆ 0.15 ಮೀಟರ್ ಒಂದು ಬರುತ್ತೆ, ಅದರ ಸ್ಕ್ವೇರು ಪ್ಲಸ್ ಪಿ ಡಿ. ಪಿ ಡಿ ನಥಿಂಗ್ ಬಟ್ 0.1 ಸ್ಕ್ವೇರು. ಇಲ್ಲಿ ನೆಕ್ಸ್ಟ್ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0.15 into 0.15, that will be is equal to 0.0225 plus 0.1 into 0.1, that will be is equal to 0.01. Next AP square, that will be is equal to ಎರಡನ್ನು ಆ್ಯಡ್ ಮಾಡ್ತೀನಿ ಪ್ಲಸ್ 0.0225 ಈಸ್ ಈಕ್ವಲ್ ಟು 0.0325. AP is equal to root of 0.0325. Apply square root. AP is equal to 0.18. The distance between A and P nothing but 0.18 meter. Distance between P and B is equal to 0.18 meter. Equal agi share agutte. Then next you have to calculate the electric potential at P due to charge A. Electric potential at P due to charge at A, that will be represented by VA is equal to 1 over 4 pi epsilon naught QA over what is the distance between A and P? Nothing but 0.18 AP. VA is equal to what is the value of 1 over 4 pi epsilon naught? 9 into 10 to the power of 9. What is the value of QA? QA nothing but 1.5 into 10 to the power of minus 6 over what is the value of A and P? 0.18. VA is equal to 9 into 1.5. 9 into 1.5, that will be is equal to 13.5 into 10 to the power of plus 9 minus 6, nothing but 10 to the power of 3 over 0.18 divided by 0.18 equal to VA equal to 75 into 10 to the power of 3 volt. Electric potential at P due to charge, that will be equal to 75 into 10 to the power of 3. Same procedure apply at point B. We get electric potential at P due to charge B. Electric potential at P due to charge. Due to charge B, nothing but VB is equal to 1 over 4 pi epsilon naught QB over VP. VB nothing but 9 into 10 to the power of 9 into what is the value of QB? QB nothing but 2 into 10 to the power of minus 6 over BP 0.18.
VB is equal to 9 into 2 nothing but 18 into 10 to the power of 9 into minus 6 10 to the power of plus 3 over 0.18. VB nothing but 18 divided by 0.18 is equal to 100 into 10 to the power of 3 into 10 to the power of 3 volt ಬರುತ್ತೆ. ಈಗ ಟೋಟಲ್ ಪೊಟೆನ್ಷಿಯಲ್ ಅಟ್ P is equal to VA plus VB. VA nothing but 75 into 10 to the power of 3 plus 100 into 10 to the power of 3. We get VA is equal to 175 into 10 to the power of 3 volt ಆನ್ಸರ್. ಇನ್ನೊಂದ್ಸತಿ ಇದನ್ನ ನೀವು ಕ್ಲಾರಿಫೈ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಪ್ರೊಸೀಜರ್ ಅಲ್ಲೇ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೋಗೋಣ. 2 point charges 10 nanocoulomb and 20 nanocoulomb are placed at corners of an equilateral triangle ABC of side 1 meter. Find the total potential at corner A. ಸೇಮ್ ವೇ ರೈಟ್ ಆಂಗಲ್ ಟ್ರಯಾಂಗಲು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲು ಮತ್ತು ಸ್ಕ್ವಯರು ಸೇಮ್ ಪ್ರೊಸೀಜರಲ್ಲೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಹ್ಯಾವ್ ಟು ರೈಟ್ ಸ್ಕಿಮ್ಯಾಟಿಕ್ ಜಮೆಟ್ರಿ. ಎ ಬಿ ಸಿ ಬಿ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದರೆ ಎ ಬಿ ಸಿ. ಎ ಬಿ 1 ಮೀಟರ್, ಬಿ ಸಿ 1 ಮೀಟರ್, ಆಲ್ ಸೈಡ್ಸ್ ಆರ್ ಈಕ್ವಲ್ 1 ಮೀಟರ್. ನೋಡಿ ಇಲ್ಲಿ 2 ಕಾರ್ನರ್ಸ್ ಅಂದರು. ಯಾವ್ಯಾವ ಕಾರ್ನರು ಅಲ್ಲಿ ಸಿ ನಲ್ಲಿ ಹೇಳಿದ್ದಾರೆ. ಫೈಂಡ್ ದ ಟೋಟಲ್ ಪೊಟೆನ್ಷಿಯಲ್ ಅಟ್ ಕಾರ್ನರ್ ಎ ಅಂತ ಹೇಳಿದ್ದಾರೆ. ಎನ ಬಿಟ್ಕೊಂಡು ಬಿ ಮತ್ತೆ ಸಿ ನಲ್ಲಿ ಪಾಯಿಂಟ್ ಚಾರ್ಜ್ ನ ಲೊಕೇಟ್ ಮಾಡಿ. 10 ನ್ಯಾನೋ ಇಂಟು 10 ಟು ದಿ ಪವರ್ ಆಫ್ -9, ಸಿ ನಲ್ಲಿ 20 ಇಂಟು 10 ಟು ದಿ ಪವರ್ ಆಫ್ -9 ಕೂಲಮನಿ. ಈಗ ಎನಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ಔಟ್ ಮಾಡಿ. ಸೇಮ್ ಆರ್ಡರ್, ಸೇಮ್ ಅದೇ ಥರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡ್ಯೂ ಟು ಚಾರ್ಜ್ B that will be represented by VB is equal to 1 over 4 pi epsilon naught QB over distance between A and B measure ಮಾಡಬೇಕು. ಕೊಟ್ಟಿದ್ದಾರೆ given data. VB is equal to 9 into 10 to the power of 9. What is the value of QB? QB nothing but 10 into 10 to the power of -9 over what is the value of AB? 1 meter. VB is equal to 9 into 10 90 into 10 to the power of 0 basis same ಇದ್ರೆ power add ಮಾಡಬೇಕು. VB is equal to 90 volt. Similar procedure apply at point C. We get electric potential at C due to charge P. VB is equal to 1 over 4 pi epsilon naught QB over distance between VB ಆಯಿತು, VC AC ಕ್ಯಾಲ್ಕುಲೇಟ್ ಮಾಡಿ. VC is equal to 9 into 10 to the power of 9. What is the value of QC? 20 nano, nothing but 10 to the power of -9. Distance between A and C 1 meter. VC is equal to 9 into 20 is 180 into 10 to the power of 0. VC is equal to 180 volt.
ವಿ ಸಿ ಆಯಿತು. ಈಗ ಟೋಟಲ್ ಪೊಟೆನ್ಷಿಯಲ್ ಅಟ್ ಎ ನಥಿಂಗ್ ಬಟ್ ಸಮ್ ಆಫ್ ಪೊಟೆನ್ಷಿಯಲ್ ಅಟ್ ಎ ಡ್ಯೂ ಟು ಚಾರ್ಜ್ ಬಿ ಪ್ಲಸ್ ಸಮ್ ಆಫ್ ಪೊಟೆನ್ಷಿಯಲ್ ಅಟ್ ಎ ಡ್ಯೂ ಟು ಚಾರ್ಜ್ ಸಿ. ವಿ ಎ ಇಸ್ ಈಕ್ವಲ್ ಟು ವಿ ಬಿ ನಥಿಂಗ್ ಬಟ್ 90 ಪ್ಲಸ್ ವಿ ಸಿ ನಥಿಂಗ್ ಬಟ್ 180. ವಿ ಎ ಇಸ್ ಈಕ್ವಲ್ ಟು 270 ವೋಲ್ಟ್. 270 ವೋಲ್ಟ್. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಪ್ರಾಪರ್ಟಿ ಇರತಕ್ಕಂಥ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಆರ್ಡರಲ್ಲೇ ನೆಕ್ಸ್ಟ್ ಪ್ರಾಬ್ಲಮ್. ಹೌ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಸೆಂಟರ್ ಆಫ್ ದ ಸ್ಕ್ವಯರ್. Center of the square. Point charges 2 microcoulomb, 4 microcoulomb, 6 microcoulomb and 6 microcoulomb are placed at the corners A, B and C respectively of the square ABCD of side ಎಕ್ಸ್ ಮೀಟರ್ ಅಂತ ಹೇಳಿದಾರ. ಅನ್ನೋನ್ ಫ್ಯಾಕ್ಟರು ಎಕ್ಸ್ ಮೀಟರ್. ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ಡ್. ಫೈಂಡ್ ವಾಟ್, ವೆರಿ ಇಂಪಾರ್ಟೆಂಟ್. ವಾಟ್ ಚಾರ್ಜ್ must be placed at fourth corner so that potential at condition ಇದು. So that potential at center of the square is 0. Potential at center of the square is 0 or condition. ನೋಡಿ, ಅವ್ರ ಕಂಡೀಷನ್ ಕಾನ್ಸೆಪ್ಟ್ನ ತಗೊಂಡು ಪ್ರೂವ್ ಮಾಡ್ತಾ ಹೋಗೋಣ. ಇಲ್ಲಿ ಸ್ಕ್ವಯರ್ ಪ್ರಾಪರ್ಟಿ ತಿಳ್ಕೊಬೇಕು. ಈ ರೀತಿ ಇರುತ್ತೆ ಒಂದು ಸ್ಕ್ವಯರು. ಈ ಸ್ಕ್ವಯರಲ್ಲಿ ಸೆಂಟರ್ ಆಫ್ ದ ಸ್ಕ್ವಯರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡಯಾಗನಲ್ ಡ್ರಾ ಮಾಡಬೇಕು. ಇಲ್ಲಿ ಎ ಬಿ ಸಿ ಡಿ ಅಂತೀನಿ. ಸೈಡು ಎಕ್ಸ್ ಬರುತ್ತೆ. ಈ ಸೆಂಟರ್ ಆಫ್ ದ ಸ್ಕ್ವಯರಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪೊಟೆನ್ಷಿಯಲ್ ಇಲ್ಲಿ 0 ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಎ ಚಾರ್ಜ್ ಎಷ್ಟು 2 ಮೈಕ್ರೋಕೂಲಂಬು, ಬಿ ನಲ್ಲಿ ಎಷ್ಟು ಇಟ್ಟಿದ್ದಾರೆ 4 ಮೈಕ್ರೋಕೂಲಂಬು, ಸಿ ನಲ್ಲಿ ಎಷ್ಟು ಇಟ್ಟಿದ್ದಾರೆ 6 ಮೈಕ್ರೋಕೂಲಂಬು. ಕ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್. ಈ ಕ್ಯೂನ ಎಷ್ಟು ಇಟ್ಟರೆ ಈ ಸೆಂಟರ್ ಆಫ್ ದ ಡಯಾಗನಲ್ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲ್ಲು 0 ಆಗುತ್ತೆ. ಹಂಗಿದ್ಮೇಲೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯೂ ಅಟ್ ಫೋರ್ತ್ ಕಾರ್ನರ್ ಅಂದರು. ಈಗ ಇಲ್ಲಿ ಡೈರೆಕ್ಟಾಗಿ ಈ ಪ್ರಾಬ್ಲಮ್ನ ಈ ಸೆಂಟರ್ ಆಫ್ ದ ಸ್ಕ್ವೇರಲ್ಲಿ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಪೊಟೆನ್ಷಿಯಲ್ ಅಟ್ ಓ ನಥಿಂಗ್ ಬಟ್ ವಿ ಒ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರೀತೀನಿ ನೋಡಿ, ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ ಪ್ಲಸ್ ವಿ ಡಿ. ಸಮ್ ಮಾಡಿ, ಇಂಡಿವಿಜುವಲ್ ಆಗು ಮಾಡ್ಬೋದು, ಸಮ್ಮನ್ನು ಮಾಡ್ಬೋದು. ವಿ ಒ ಇಸ್ ಈಕ್ವಲ್ ಟು ವಿ ಎ ನಥಿಂಗ್ ಬಟ್ 1/4 pi epsilon naught ಕ್ಯೂ ಎ ಓವರ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಓ. ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಓ, ಸೆಂಟರ್ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಇದು ಓ ಅಂದ್ಕೊಳ್ಳಿ, ಎ ಓ ಪ್ಲಸ್ 1/4 pi epsilon naught ಕ್ಯೂ ಬಿ ಓವರ್ ಬಿ ಓ ಪ್ಲಸ್
1/4πε0 QC by CO plus 1/4πε0 ಡಿ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಡೈರೆಕ್ಟ್ ಆಗಿ Q/DO. ನೋಡಿ ಈ ರೀತಿ ಸಮ್ ಮಾಡ್ಬೋದು. ಇಲ್ಲಿ ಕಾಮನ್ ಫ್ಯಾಕ್ಟರ್ ತಕೊಳ್ಳಿ. ಈಗ ನೆಕ್ಸ್ಟ್ VO is equal to 1/4πε0 ಕಾಮನ್ ಫ್ಯಾಕ್ಟರ್. Q ಏನ್ರೆ 2 × 10⁻⁻6 ಓವರ್ AO ಗೊತ್ತಿಲ್ಲ. AO ಗೊತ್ತಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ADC be a right angle triangle. ಅಪ್ಲೈ ದ ಪೈಥಾಗೋರಸ್ ಥಿಯರಮ್ ಇನ್ ಕೇಸ್ ಆಫ್ ADC ಟ್ರಯಾಂಗಲ್. ಏನಾಗುತ್ತೆ AC² is equal to x² plus x². AC² is equal to 2x². AC is equal to ನೋಡಿ ರೂಟ್ ಆಫ್ 2x² ನಥಿಂಗ್ ಬಟ್ 2 ಅಥವಾ √2x. ನೋಡಿ ಈ √2x ಬರುತ್ತೆ ಯಾವುದು AC. AC ಬೇಕಾಗಿಲ್ಲ ನಮಗೆ, AO ಬೇಕು. AO ಬೇಕು ಅಂದರೆ AO is equal to AC/2 half of the diagonal. AO nothing but what is the value of AC? √2 × x divided by 2. ಇಲ್ಲಿ ನೋಡಿ AO is equal to ನಮಗೆ √2/2. ಇಲ್ಲಿರ್ತಕ್ಕಂಥದ್ದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇಲ್ಲಿ ಈ 2ನ ಬೇಕಾದರೆ ನೀವು √2x ಬೈ ಇಲ್ಲಿರ್ತಕ್ಕಂಥದ್ದನ್ನ √2 × √2 ಅಂತ ಸಿಂಪ್ಲಿಫೈ ಮಾಡ್ಬೋದು. √2 × √2 ಅಂದರೆ √4 ನಥಿಂಗ್ ಬಟ್ 2. ಈಗ ಒಂದು √2 ಕ್ಯಾನ್ಸಲ್ಲು. ಇಲ್ಲಿ ಬರೋದು x/√2. ಪ್ರತಿಯೊಂದು ಎಷ್ಟಿರುತ್ತೆ x/√2 ಎಲ್ಲ ಡಿಸ್ಟೆನ್ಸು x/√2 ಬರುತ್ತೆ. ಈಗ ಏನಾಗುತ್ತೆ AO ಅಂದರೆ x/√2 ಪ್ಲಸ್ QB 4 × 10⁻⁻6 x/√2 ಪ್ಲಸ್ C ನಲ್ಲಿ 6 × 10⁻⁻6 ಓವರ್ x/√2 ಪ್ಲಸ್ ಇಲ್ಲಿ Q ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಅನ್ನೋನ್ ಮಾಡಬೇಕು x/√2. ಸಿಂಪ್ಲಿಫೈ ಮಾಡ್ತಾ ಬಂದಿದ್ದೀನಿ. ಇಲ್ಲೇನಾಗುತ್ತೆ VO ನಿಮಗೆ ಗೊತ್ತು 0 ಅಂತ ಹೇಳ್ಬಿಟ್ಟಿದ್ದಾರೆ ಅವರೇ. 0 ಓವರ್ 4πε0 ಜೊತೆಗೆ x/√2 ಕಾಮನು x/√2 ಉಳ್ಕೊಳ್ಳೋದೇನು 2 × 10⁻⁻6 ಪ್ಲಸ್ 4 × 10⁻⁻6 ಪ್ಲಸ್ 6 × 10⁻⁻6 ಪ್ಲಸ್ Q. ನೋಡಿ ಇಲ್ಲಿ 0 ಹೆಂಗಾಯಿತು ಅಂದರೆ ಕಂಡೀಷನ್ ಕೊಟ್ಟಿದ್ದಾರೆ 0 ಅಂತ ಅವರೇ. ಈಗ ಇಲ್ಲಿರ್ತಕ್ಕಂಥ ಫ್ಯಾಕ್ಟರ್ನ ಡಿನಾಮಿನೇಟರ್ ಫ್ಯಾಕ್ಟರ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 0 × ಎನಿಥಿಂಗ್ 0 × ಎನಿಥಿಂಗ್ 0 LHS 0 ಆಯಿತು. ಉಳ್ಕೊಳ್ಳೋದು 2 × 10⁻⁻6 4 × 10⁻⁻6 6 × 10⁻⁻6 12 ಆಯಿತು. 12 × 10⁻⁻6 ಪ್ಲಸ್ Q is equal to ನೋಡಿ Q ಬೇಕಾಗಿರೋದು ಈ ಕಡೆ ತಂದರೆ Q is equal to -12 × 10⁻⁻6 ಕೂಲಮ್ಸ್. ನೋಡಿ ಇಷ್ಟು ಚಾರ್ಜ್ನ ಈ ಫೋರ್ತ್ ಕಾರ್ನರಲ್ಲಿ ಇಟ್ಟರೆ D is equal to -12 × 10⁻⁻6 ಇಟ್ಟರೆ ಈ ಸೆಂಟರ್ ಆಫ್ ದ ಡಯಾಗನಲ್ಲಿ ಟೋಟಲ್ ಪೊಟೆನ್ಷಿಯಲ್ ಮಸ್ಟ್ ಬಿ ಈಕ್ವಲ್ ಟು 0. ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಎಕ್ಸಾಮಿನೇಷನ್. ದಟ್ಸ್ ಆಲ್.